ಇಂದು ತೆಂಕಲಗೂಡು ಬ್ರಹ್ಮನ್ ಮಠದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಆರೋಗ್ಯ ಶಿಬಿರದ ಬಗ್ಗೆ ಮಾಹಿತಿ ನೀಡುತ್ತಾ ಈ ಉಚಿತ ತಪಾಸಣೆ ಶಿಬಿರಕ್ಕೆ ಮೈಸೂರಿನ ಅಪೋಲೋ, ಬಿಜಿಎಸ್, ಎಸ್ಎಸ್ಎಂ ಆಸ್ಪತ್ರೆ, ಹಾಸನ ಹಾಗೂ ಸ್ಪರ್ಶ ಆಸ್ಪತ್ರೆಯಿಂದ ನುರಿತ ವೈದ್ಯರ ತಂಡ ಬರುತ್ತಿದ್ದು, ಮೈಸೂರಿನಲ್ಲಿ ಅಪೋಲೋ ಮತ್ತು ಬಿಜಿಎಸ್ ಆಸ್ಪತ್ರೆಯ ವತಿಯಿಂದ ಇಕೋ ಮತ್ತು ಇಸಿಜಿ ಪರೀಕ್ಷೆಗಳು ನಡೆಯುತ್ತವೆ. ಹಾಗೂ ಎಸ್ಎಸ್ಎಂ ಹಾಗೂ ಸ್ಪರ್ಶ ಆಸ್ಪತ್ರೆಗಳ ವೈದ್ಯರ ತಂಡದಿಂದ ನರರೋಗ, ಪ್ಲಾಸ್ಟಿಕ್ ಸರ್ಜರಿ, ಮೂಳೆ, ಕಿವಿ, ಗಂಟಲು ಮತ್ತು ಮೂಗು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಚರ್ಮರೋಗ, ರತಿರೋಗ ಮತ್ತು ಕುಷ್ಠರೋಗ, ನರರೋಗ ಸಂಬಂಧಪಟ್ಟ ರೋಗಗಳಿಗೆ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ಕೊಡಿಸಲಾಗುವುದು. ಇದರ ಸದುಪಯೋಗವನ್ನು ಸದ್ಭಕ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಎಸಳೂರು ವೀರಶೈವ ಸಂಘದ ಅಧ್ಯಕ್ಷರಾದ ಶಿವರಾಜ್ ಹಾಗೂ ಉಪಾಧ್ಯಕ್ಷರಾದ ರಾಜಶೇಖರ್ ಇದ್ದರು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಸಳೂರು ಗ್ರಾಮದಲ್ಲಿ ತೆಂಕಲಗೂಡು ಬೃಹನ್ಮಠದ ನೂತನ ಗುರುನಿವಾಸದ ಪ್ರವೇಶೋತ್ಸವದ ಅಂಗವಾಗಿ, ಅದೇ ರೀತಿ ಲಿಂಗೈಕ್ಯ ಶಸ್ತ್ರ ಬ್ರಹ್ಮ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ ಪುಣ್ಯ ಸಂಸ್ಮರಣೋತ್ಸವದ ನಿಮಿತ್ತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ದಿನಾಂಕ 28 ಮಾರ್ಚ್ 2024ರಂದು ಬೆಳಗ್ಗೆ 10 ಗಂಟೆಗೆ ಏರ್ಪಡಿಸಲಾಗಿದೆ. ಅದರ ಜೊತೆಗೆ 29ರಂದು ಬೆಳಗ್ಗೆ ಪಾಲ್ಗುಣ ಶುದ್ಧ ತ್ರಯೋದಶಿಯ ಶುಭ ದಿನದಂದು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಕರ್ತೃಗಳಾದಂತಹ ವೀರಶೈವ ಧರ್ಮದ ಧರ್ಮ ಚಕ್ರವರ್ತಿಗಳು ಆಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನ 29ನೇ ತಾರೀಕಿನಂದು ಏರ್ಪಡಿಸಲಾಗಿದೆ. ಅದರಂತೆ ಅದೇ ದಿವಸ ಅಂದರೆ 29ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಎಸಳೂರಿನ ನಂದೀಶ್ವರ ದೇವಸ್ಥಾನದಿಂದ ಗಂಗೆ ಪೂಜೆಯನ್ನು ನೆರವೇರಿಸಿ ಗಂಗಾಜಲದ ಸಮೇತವಾಗಿ ರೇಣುಕಾಚಾರ್ಯರ ಭಾವಚಿತ್ರದ ಮೆರವಣಿಗೆ ಸಕಲ ವೈಭವದೊಂದಿಗೆ, ವಾದ್ಯಗಳೊಂದಿಗೆ, ನಂದಿ ಧ್ವಜದೊಂದಿಗೆ ಎಸಳೂರು ರಾಜಬೀದಿಯಲ್ಲಿ ಆಗಮಿಸಿ ನಂತರ ಅದು ಶ್ರೀಮಠವನ್ನು ತಲುಪುತ್ತದೆ. ಅದರ ಜೊತೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜಾ ಕಾರ್ಯಕ್ರಮವು ಗಂಗೆ ಬಂದ ನಂತರ 8 ಗಂಟೆಯಿಂದ ಗಂಗೆ ಪೂಜೆಯನ್ನು ನೆರವೇರಿಸಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ನೆರವೇರುತ್ತೆ. ಅದಾದ ನಂತರದಲ್ಲಿ 11 ಅಥವಾ 11:30 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಭೆ ನೆರವೇರುತ್ತೆ. ಈ ಧಾರ್ಮಿಕ ಸಭೆಯ ವಿಶೇಷತೆ ಏನಪ್ಪಾ ಅಂದ್ರೆ ತೆಂಕಲಗೂಡು ಬೃಹನ್ಮಠದ ನೂತನ ಪ್ರಕಾಶನವನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ, ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೀವಿ ಸನ್ನಿಧಿಯವರ ಅಮೃತಹಸ್ತದಿಂದ. ಈ ಒಂದು ಪ್ರಕಾಶನದ ಉದ್ಘಾಟನೆಯ ನಿಮಿತ್ತವಾಗಿ ಪ್ರಕಾಶನದಿಂದ ನಾವು ಬರೆದಿರತಕ್ಕಂಥ ಆಧ್ಯಾತ್ಮ ಅನುಭೂತಿ ಅಂತಕ್ಕಂಥ ಪ್ರಪ್ರಥಮ ಕೃತಿ ಲೋಕಾರ್ಪಣೆಗೊಳ್ತಾ ಇದೆ. ಅದರ ಜೊತೆಗೆ ತೆಂಕಲಗೂಡು ಬೃಹನ್ಮಠದ ಮಾಸ ಪತ್ರಿಕೆ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಧನೆಗೈದಂತಹ ಸಾಧಕರಿಗೆ ರಂಭಾಪುರಿ ಜಗದ್ಗುರುಗಳವರ ಆಶೀರ್ವಾದವನ್ನ ಕೊಡಮಾಡಲಾಗ್ತಾ ಇದೆ. ಇದಕ್ಕೂ ಪೂರ್ವದಲ್ಲಿ 28ನೇ ತಾರೀಕು ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ ಸ್ಮರಣೋತ್ಸವದ ಅಂಗವಾಗಿ ನಮ್ಮ ಭಾಗದ ಭಕ್ತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಿದ್ದೀವಿ. ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮೈಸೂರಿನ ಅಪೋಲೋ ಬಿಜಿಎಸ್ ನಿಂದ ಹೃದ್ರೋಗ ತಜ್ಞರು ಬರ್ತಾ ಇದ್ದಾರೆ. ಈಕೋ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಅದರಂತೆ ಹಾಸನದ ಸ್ಪರ್ಶ ಆಸ್ಪತ್ರೆ ಮತ್ತು ಎಸ್ಎಸ್ಎಂ ಆಸ್ಪತ್ರೆಯಿಂದ ಚರ್ಮರೋಗ ತಜ್ಞರ ಆದಿಯಾಗಿ ಎಲ್ಲ ವಿವಿಧ ರೀತಿಯ ತಜ್ಞರ ತಂಡ ಮಠದಲ್ಲೇ ಒಂದು ದಿವಸ ವಾಸ್ತವ್ಯವನ್ನು ಹೂಡಿದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಆರೋಗ್ಯ ತಪಾಸಣಾ ಶಿಬಿರ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇದರ ಎಲ್ಲ ಸದುಪಯೋಗವನ್ನ ಸುತ್ತಮುತ್ತಲಿನ ಭಕ್ತರು, ಗ್ರಾಮದ ಭಕ್ತರು, ತಾಲೂಕಿನ ಭಕ್ತರೆಲ್ಲರೂ ಕೂಡ
ಈ ಒಂದು ಸದುಪಯೋಗವನ್ನ ಬಳಸಿಕೊಳ್ಬೇಕು ಅಂತಕ್ಕಂಥ ಪ್ರಕಟಣೆಯನ್ನ ಈ ಮೂಲಕ ತಿಳಿಸ್ತಾ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಕೃಪಾಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತಕ್ಕಂಥ ಒಂದು ಸದಿಚ್ಛೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಾತಕ ದೋಷ ನಿವಾರಣಾರ್ಥವಾಗಿ ಕ್ಷೇತ್ರದ ಜಾಗೃತಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಮಹಾಮೃತ್ಯುಂಜಯ ಹೋಮವನ್ನ ನೆರವೇರಿಸ್ತಾ ಇದ್ದೇವೆ. ಅದರಂತೆ ಜಾತಕದಲ್ಲಿ ದೋಷ ಇತ್ಯಾದಿ ಸಮಸ್ಯೆಗಳು ಇರ್ತಕ್ಕಂಥವರು ಮಠವನ್ನ ಸಂಪರ್ಕಿಸಿ ಪೂಜೆಗೆ ಅವರು ತಮ್ಮನ್ನು ನೋಂದಾಯಿಸಿಕೊಳ್ಬಹುದು. ಅದರ ಜೊತೆಗೆ ಇಷ್ಟಲಿಂಗ ದೀಕ್ಷಾ ಓಟಗಳಿಗೆ ದೀಕ್ಷೆಯನ್ನ ಕೊಡ್ತಕ್ಕಂಥ ಕಾರ್ಯವೂ ಇಲ್ಲಿ ನಡೀತಾ ಇದೆ. ಇನ್ನು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸತಕ್ಕಂತ ವೈದ್ಯರ ತಂಡ ಯಾವ್ದಂದ್ರೆ ಮೊದಲನೇದಾಗಿ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರಿನಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ಹೃದ್ರೋಗ ತಜ್ಞರ ತಂಡ ಒಂದು ಇಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಭಕ್ತರಿಗೆ ಮಠದ ಧರ್ಮಾಭಿಮಾನಿಗಳಿಗೆ ಆರೋಗ್ಯದ ಕುರಿತು ಮತ್ತು ಹೃದ್ರೋಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿದ್ರು ಕೂಡ ತಿಳಿಸಲಿಕ್ಕೆ ಮೈಸೂರಿನ ತಂಡ ರೆಡಿ ಇರ್ತದೆ. ಅದರ ಜೊತೆಗೆ ಆ ಒಂದು ದಿವಸ ಅಂದ್ರೆ 28ನೇ ತಾರೀಕು ಬೆಳಗ್ಗೆ ಅವತ್ತು ಒಂದು ಕಾರ್ಯಕ್ರಮವನ್ನ ಈ ಹೆಲ್ತ್ ಕ್ಯಾಂಪ್ ಅನ್ನ ಹಾಸನದ ಹಿಮ್ಸ್ ನ ನಿರ್ದೇಶಕರು ಮತ್ತು ಡೀನ್ ಆದಂತಹ ಡಾಕ್ಟರ್ ಸಂತೋಷ್ ಎಸ್ಪಿ ರವರು ಉದ್ಘಾಟನೆಯನ್ನು ಮಾಡ್ತಾರೆ. ಅವತ್ತಿನ ದಿನ ನಮ್ಮ ಜೊತೆಗೆ ಕೊಡ್ಲಿಪೇಟೆಯ ಕಿರ್ಕೊಡ್ಲಿ ಮಠದ ಪರಮ ಪೂಜ್ಯರು, ಕಲ್ಲಡಿ ಮಠದ ಪರಮ ಪೂಜ್ಯರು, ಕಲ್ಲು ಮಠದ ಪರಮ ಪೂಜ್ಯರು ಮತ್ತು ನಾವು ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ವಹಿಸಿದ್ದೇವೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂತಹ ಡಾಕ್ಟರ್ ಉದಯ್ ಕುಮಾರ್ ಅವರು ಶ್ರೀ ರಾಮ ಕ್ಲಿನಿಕ್ ಕೊಡ್ಲಿಪೇಟೆ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ. ಅದೇ ದಿವಸ ಕಾರ್ಯಕ್ರಮದಲ್ಲಿ ನಮ್ಮ ಹೆಸರೂರು ವೀರಶೈವ ಸಮಾಜದ ಅಧ್ಯಕ್ಷರು ಶ್ರೀಯುತ ಶಿವರಾಜ್ ಅವರು ಹಾಗೂ ಅವರೆಲ್ಲ ತಂಡ ನಮ್ಮೊಂದಿಗೆ ಇರುತ್ತೆ. ಅದರಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಡಾಕ್ಟರ್ಗಳು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಹರ್ಷ ಸುರೇಶ್ ಅಂತ ಡಾಕ್ಟರ್ ಅವರು, ಇವರು ನರರೋಗ ತಜ್ಞರು. ಡಾಕ್ಟರ್ ಸುಬ್ರಹ್ಮಣ್ಯ ಬಿಆರ್ ಇವರು ಪ್ಲಾಸ್ಟಿಕ್ ಸರ್ಜನ್. ಡಾಕ್ಟರ್ ಶರತ್ ಕೌಶಿಕ್ ಇವರು ಮೂಳೆ ತಜ್ಞರು. ಡಾಕ್ಟರ್ ವತ್ಸಲಾ ಲಕ್ಷ್ಮಿ ಇವರು ಕೂಡ ನ್ಯೂರಾಲಜಿ ಅಂದ್ರೆ ನರರೋಗ ತಜ್ಞರು. ಡಾಕ್ಟರ್ ಮೇಘಾ ಇವರು ಕಿವಿ ಗಂಟಲು ಮತ್ತು ಮೂಗು ತಜ್ಞರು. ಆಮೇಲಿಂದ ಮುಂದುವರೆದ ಡಾಕ್ಟರ್ ದಿವ್ಯಾ ಬಿಎಸ್ ಇವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಅದರಂತೆ ಡಾಕ್ಟರ್ ಪ್ರಿಯಾಂಕಾ ಗೌಡ ಸಿರಿ ಇವರು ಚರ್ಮ ರೋಗ ತಜ್ಞರು. ಆಲ್ಮೋಸ್ಟ್ ಏನು ಸಾಧ್ಯ ಇದೆ ಡಾಕ್ಟರ್ಗಳ ತಂಡ ಇಲ್ಲಿಗೆ ಬರ್ಲಿಕ್ಕೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹೆಸರು ಗ್ರಾಮೀಣ ಭಾಗ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಭಕ್ತರಿಗೆ ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಕನಿಷ್ಠ ಒಂದು 50-60 ಕಿಲೋಮೀಟರ್ಗಳನ್ನ ಸಂಚಾರ ಮಾಡಬೇಕಾಗಿದೆ. ಹಾಗಾಗಿ ಗುರುಗಳ ಸಂಸ್ಮರಣೆ ನಿಮಿತ್ತವಾಗಿ ಅದು ಅರ್ಥಪೂರ್ಣವಾಗಿ ಆಗ್ಬೇಕು ಕಾರ್ಯಕ್ರಮ, ಅದು ಭಕ್ತರಿಗೆ ಅನುಕೂಲ ಆಗ್ಬೇಕು, ಅದ್ರ ಉಪಯೋಗ ಆಗ್ಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡು ಈ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇದರೆಲ್ಲರ ಸದುಪಯೋಗವನ್ನ ಭಕ್ತಾದಿಗಳು ಪಡ್ಕೋಬೇಕು ಅಂತಕ್ಕಂಥ ಒಂದು ಇನ್ನ ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ಹಾಸನ್ ಹಿಮ್ಸ್ ಆಸ್ಪತ್ರೆ ಮತ್ತು ಅವರ ಸ್ಪಾನ್ಸರ್ಶಿಪ್ ನಿಂದ ಉಚಿತವಾಗಿ ಮಾತ್ರೆಗಳನ್ನು ವಿತರಿಸುವ ಕಾರ್ಯಕ್ರಮವೂ ಕೂಡ ಇದೆ. ಆಗ್ಲೇ ಹೇಳಿದಾಗೆ ಗ್ರಾಮೀಣ ಭಾಗ ಆಗಿರೋದ್ರಿಂದ ಇವತ್ತೆಲ್ಲ ಬೇಸಿಕ್ ನೀಡ್ಸ್ ಆಗಿ ಬಿಪಿ ಶುಗರ್ ಇತ್ಯಾದಿ ಟ್ಯಾಬ್ಲೆಟ್ಗಳ ಅವಶ್ಯಕತೆ ಬಹಳ ಇದೆ ಮನುಷ್ಯನಿಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವು ಕೂಡ ಈ ಸಂದರ್ಭದಲ್ಲಿ ಏರ್ಪಡುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತರು ಸಹಕರಿಸಬೇಕು. ಅದೇ ರೀತಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೋಬೇಕು. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಆಶೀರ್ವಾದವನ್ನು ಪಡ್ಕೋಬೇಕು ಅಂತಕ್ಕಂಥ ಪ್ರಕಟಣೆಯನ್ನ ಈ ಮೂಲಕ ತಿಳಿಸ್ತಾ ಇದ್ದೇವೆ. 29ನೇ ತಾರೀಕು ರಂಭಾಪುರಿ ಜಗದ್ಗುರುಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗುತ್ತೆ. ಅವತ್ತಿನ ದಿವಸ ನಮ್ಮ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅದೇ ರೀತಿ ಹೆಗ್ಗಡಳ್ಳಿ ಮಠದ ಷಡ್ಭಾವ ಹಿದ್ದೇಶ್ವರ ಶಿವಾಚಾರ್ಯರು ನಮ್ಮ ಮುಂದಿರ್ತಾರೆ. ಮುದ್ದನಕಟ್ಟೆ ಮಠದ ಪರಮ ಪೂಜ್ಯರಾದಂತಹ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನ